ಹಾಯ್ ಸ್ಟೂಡೆಂಟ್ಸ್. ಸೊ ನಿನ್ನೆ ನಾವು JEE ಮೇನ್ ಎಂಟ್ರೆನ್ಸ್ ಎಕ್ಸಾಮ್ನ ಇನ್ಸ್ಟ್ರಕ್ಷನ್ಸ್ ಮತ್ತು ಡೂಸ್ ಆ್ಯಂಡ್ ಡೋಂಟ್ಸ್ನ ನೋಡಿದ್ವಿ. ಸೊ ಇವತ್ತು ಅಡ್ಮಿಟ್ ಕಾರ್ಡ್ನಲ್ಲಿ ಏನೇನು ಡೀಟೇಲ್ಸ್ ಇರುತ್ತೆ ಮತ್ತು ಡಿಕ್ಲರೇಷನ್ ಫಾರ್ಮ್ನಲ್ಲಿ ಏನೇನನ್ನು ನೀವು ಫಿಲ್ ಮಾಡಬೇಕು ಅಂತ ನೋಡೋಣ. ಸೊ ಮೊದಲನೇದಾಗಿ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು JEE ಮೇನ್ ಎಂಟ್ರೆನ್ಸ್ ಎಕ್ಸಾಮಿನ ಒಂದು ಅಡ್ಮಿಟ್ ಕಾರ್ಡ್. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಫಸ್ಟ್ ಮೊದಲನೇದಾಗಿ ರೋಲ್ ನಂಬರನ್ನು ಕೊಟ್ಟಿರ್ತಾರೆ. ನೀವು ರೋಲ್ ನಂಬರ್ ನೋಡ್ಕೋಬಹುದು. ನಾನು ಇಲ್ಲಿ ಬ್ಲ್ಯಾಂಕ್ ಮಾಡಿದ್ದೀನಿ. ಮತ್ತೆ ಅದರ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಕ್ಯಾಂಡಿಡೇಟ್ಸ್ ನೇಮ್ ಇರುತ್ತೆ, ಜೊತೆಗೆ ಫಾದರ್ ನೇಮ್ ಕೂಡ ಇರುತ್ತೆ. ಆಮೇಲೆ ಜೆಂಡರ್ ಮೆನ್ಷನ್ ಮಾಡಿರ್ತಾರೆ, ಮತ್ತೆ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಅದರ ಜೊತೆಗೆ ನೀವು ಯಾವ ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗ್ತೀರಾ ಅದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಮತ್ತೆ ನೀವು ಯಾವ ಸ್ಟೇಟ್ ಇಂದ ನೀವು ಇದನ್ನ ಅಪ್ಲೈ ಮಾಡಿದ್ರೆ ಅದು ಕೂಡ ಇರುತ್ತೆ. ನೀವೇನಾದರೂ ಪರ್ಸನ್ ವಿತ್ ಡಿಸ್ಯಾಬಿಲಿಟಿ, ಸೊ ಅದಕ್ಕೆ ನೀವು ಎಲಿಜಿಬಲ್ ಇದ್ರೆ ಸೊ ಅದು ಎಸ್ ಅಂತ ಇರುತ್ತೆ, ಇಲ್ಲಾಂದ್ರೆ ನೋ ಅಂತ ಇರುತ್ತೆ. ಮತ್ತೆ ಎನಿ ಸ್ಕ್ರೈಬ್ ರಿಕ್ವೈರ್ಡ್ ಅದು ಏನಾದರೂ ಬೇಕಾಗಿದ್ರೆ ಅದು ಕೂಡ ಇಲ್ಲಿ ಮೆನ್ಷನ್. ಸೊ ಜೊತೆಗೆ ನಿಮ್ಮ ಒಂದು ಫೋಟೋಗ್ರಾಫ್ ಕೂಡ ಇಲ್ಲಿ ಇರುತ್ತೆ. ಸೊ ನಾನು ಇದನ್ನ ಜಸ್ಟ್ ಬ್ಲ್ಯಾಂಕ್ ಮಾಡಿದ್ದೀನಿ. ಕೆಳಗಡೆ ನಿಮ್ಮ ಸಿಗ್ನೇಚರ್ ಕೂಡ, ಅಂದ್ರೆ ಆ ಕ್ಯಾಂಡಿಡೇಟ್ ಸಿಗ್ನೇಚರ್ ಇರುತ್ತೆ. ಸೊ ಕೆಳಗಡೆ ಬಂದ್ರೆ ಆ ಒಂದು ಅಡ್ಮಿಟ್ ಕಾರ್ಡ್ ಅಲ್ಲಿ ಸೊ ಟೆಸ್ಟ್ ಡೀಟೇಲ್ಸ್ ಇರುತ್ತೆ. ಅಂದ್ರೆ ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ, ಯಾವ ಒಂದು ಕೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ ಇರುತ್ತೆ. ಇಲ್ಲಿ ಈ ಒಂದು ಅಡ್ಮಿಟ್ ಕಾರ್ಡ್ ಅಲ್ಲಿ BE BTech ಅಂತ ಇದೆ. ಮತ್ತೆ ಮೀಡಿಯಂ ಆಫ್ ಕ್ವಶನ್ ಪೇಪರ್, ನೀವು ಯಾವ ಕ್ವಶನ್ ಪೇಪರ್ನ ಯಾವ ಮೀಡಿಯಂ ಅಲ್ಲಿ ಆನ್ಸರ್ ಮಾಡಕ್ಕೆ ಇಷ್ಟಪಡ್ತೀರಾ ಅದು ಕೂಡ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು ಇಂಗ್ಲಿಷ್ ಇದೆ. ಯಾವತ್ತಿದೆ ಅದು ಡೇಟ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ, ಯಾವ ಶಿಫ್ಟ್ ಅಲ್ಲಿ ಇದೆ ಅದು ಇರುತ್ತೆ. ಜೊತೆಗೆ ಟೈಮಿಂಗ್ ಆಫ್ ಟೆಸ್ಟ್, ಯಾವತ್ತು ಆ ಟೆಸ್ಟ್ ಕಂಡಕ್ಟ್ ಆಗುತ್ತೆ ಅದು ಕೂಡ ಇರುತ್ತೆ. ಜೊತೆಗೆ ನೀವು ರಿಪೋರ್ಟಿಂಗ್ ಟೈಮ್ ಎಟ್ ಸೆಂಟರ್, ಅಂದ್ರೆ ನೀವು ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ಗೆ ಯಾವಾಗ ರಿಪೋರ್ಟ್ ಮಾಡ್ಕೋಬೇಕು, ಯಾವ ಟೈಮ್ಗೆ ನೀವು ರಿಪೋರ್ಟ್ ಮಾಡ್ಕೋಬೇಕು ಅದು ಮೆನ್ಷನ್ ಆಗಿರುತ್ತೆ. ಜೊತೆಗೆ ಎಂಟ್ರಿ ಗೇಟ್ ಕ್ಲೋಸಿಂಗ್ ಟೈಮ್ ಎಟ್ ಸೆಂಟರ್, ಅಂದ್ರೆ ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ನ ಗೇಟ್ ಯಾವಾಗ ಕ್ಲೋಸ್ ಆಗುತ್ತೆ ಅದು ಕೂಡ ಮೆನ್ಷನ್ ಆಗಿರುತ್ತೆ. ಜೊತೆಗೆ ನಿಮ್ಮ ಸೆಂಟರ್ ನೇಮ್ ಮತ್ತೆ ಸೆಂಟರ್ ಅಡ್ರೆಸ್ ಇಲ್ಲಿರುತ್ತೆ. ಜೊತೆಗೆ ನೀವು ಯಾವ್ದು ID ಪ್ರೂಫ್ ಹಾಕಿರ್ತೀರ ಅದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಸೊ ತುಂಬಾ ಜನ ನೋಡ್ತಾ ಇರ್ಬೋದು ಸೆಲ್ಫ್ ಡಿಕ್ಲರೇಷನ್ ಯಾವ ತರ ಫಿಲ್ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ಕೊಳ್ಳಿ, ಅಂದ್ರೆ ನಿಮ್ಮ ಕ್ಯಾಂಡಿಡೇಟ್ ಹೆಸರು ಇರುತ್ತೆ, ಜೊತೆಗೆ ನಿಮ್ಮ ಅಡ್ರೆಸ್ ಇರುತ್ತೆ. ಸೊ ಇದೆಲ್ಲ ಡಿಕ್ಲರೇಷನ್ ಇನ್ಫಾರ್ಮೇಶನ್ ನೀಟಾಗಿ ಓದ್ಕೋಬಹುದು. ಸೊ ಇಲ್ಲಿ ನೀವು 3 ಇನ್ಫಾರ್ಮೇಶನ್ ಫಿಲ್ ಅಪ್ ಮಾಡಬೇಕಾಗುತ್ತೆ. ಫಸ್ಟ್ನೇದು ಕ್ಯಾಂಡಿಡೇಟ್ಸ್ ಫೋಟೋ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡಿದ್ರೆ ಸೇಮ್ ಆಸ್ ಅಪ್ಲೋಡೆಡ್ ಆನ್ ಅಪ್ಲಿಕೇಶನ್ ಫಾರ್ಮ್ ಟು ಬಿ ಅಫಿಕ್ಸ್ಡ್ ಬಿಫೋರ್ ರೀಚಿಂಗ್ ದ ಸೆಂಟರ್, ಅಂದ್ರೆ ನೀವು ಈ ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡುವಾಗ ಯಾವ ಫೋಟೋನ ಹಾಕಿರ್ತೀವಿ ಅದೇ ಫೋಟೋನ ಇಲ್ಲಿ ನೀವು ಅಟ್ಯಾಚ್ ಮಾಡಬೇಕು. ಅದನ್ನು ಕೂಡ ಎಕ್ಸಾಮ್ ಸೆಂಟರ್ ರೀಚ್ ಆಗೋಕ್ಕಿಂತ ಮುಂಚೆನೆ ಇಲ್ಲಿ ನೀವು ಅದನ್ನ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಸೊ ಎರಡನೇದ್ದು ಕ್ಯಾಂಡಿಡೇಟ್ಸ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್. ಸೊ ಇಲ್ಲಿ ನೀವು ನೋಡ್ಬೋದು ಟು ಬಿ ಅಫಿಕ್ಸ್ಡ್ ಬಿಫೋರ್ ರೀಚಿಂಗ್ ದ ಸೆಂಟರ್, ಅಂದ್ರೆ ಇದನ್ನು ಕೂಡ ನೀವು ಲೆಫ್ಟ್ ಹ್ಯಾಂಡ್ ಥಂಬ್, ನಿಮ್ಮ ಎಡಗೈನ ಏನು ಥಂಬ್ ಇದೆ ಅಂದ್ರೆ ಹೆಬ್ಬೆರಳಿದೆ, ಆ ಒಂದು ಹೆಬ್ಬೆಟ್ಟನ್ನ ಇಲ್ಲಿ ಇಂಪ್ರೆಷನ್, ಅಂದ್ರೆ ಆ ಹೆಬ್ಬೆಟ್ ಚಿತ್ರನ ನೀವು ಇಲ್ಲಿ ಹಾಕ್ಬೇಕು. ಅಂದ್ರೆ ಹೆಬ್ಬೆಟ್ಟನ್ನು ಗುರುತನ್ನ ನೀವು ಇಲ್ಲಿ ಹಾಕ್ಬೇಕು. ಅದನ್ನು ಕೂಡ ಎಕ್ಸಾಮ್ ಸೆಂಟರ್ ರೀಚ್ ಆಗೋಕ್ಕಿಂತ ಮುಂಚೆ. ಸೊ ಇಲ್ಲಿ ಮೂರನೇ ಪಾರ್ಟ್ ನೋಡ್ಬೋದು, ಕ್ಯಾಂಡಿಡೇಟ್ಸ್ ಸಿಗ್ನೇಚರ್ ಅಂತ ಇದೆ. ಸೊ ಇದನ್ನ ಟು ಬಿ ಸೈನ್ಡ್ ಆನ್ ದ ಡೇ ಆಫ್ ಎಕ್ಸಾಮಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ದಿ ಇನ್ವಿಜಿಲೇಟರ್ ಓನ್ಲಿ, ಅಂದ್ರೆ ಆ ಒಂದು ಎಕ್ಸಾಮಿನೇಷನ್ ಯಾವತ್ತಿರುತ್ತೆ ಆವತ್ತು ನೀವು ಸೈನ್ ಮಾಡಬೇಕು. ಅದು ಕೂಡ ಎಕ್ಸಾಮ್ ಹಾಲ್ ಒಳಗಡೆ ಹೋದಾಗ ನಿಮಗೆ ಇನ್ವಿಜಿಲೇಟರ್ ಬರ್ತಾರೆ. ಸೊ ಆ ಇನ್ವಿಜಿಲೇಟರ್ ಮುಂದ್ಗಡೆನೆ, ಅಂದ್ರೆ ಇನ್ವಿಜಿಲೇಟರ್ ಸಮ್ಮುಖದಲ್ಲಿ ನೀವು ಈ ಒಂದು ಸಿಗ್ನೇಚರ್ ಅನ್ನು ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅನ್ನು ತುಂಬಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಯಾರ್ಯಾರು JEE ಎಕ್ಸಾಮಿನೇಷನ್ ಈ ವರ್ಷ ಬರೀಬೇಕು ಅಂತ ಇದ್ದಾರೆ ಅವರಿಗೆಲ್ಲ ಇದು ರೀಚ್ ಆಗಲಿ. ಮತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವತ್ತೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಏನಾದರೂ JEE ರಿಲೇಟೆಡ್ ಡೌಟ್ಸ್ ಇದ್ದರೆ, ಅಥವಾ ಹಾಲ್ ಟಿಕೆಟು, ಅಡ್ಮಿಷನ್ ಕಾರ್ಡು, ಅಥವಾ ಇನ್ಸ್ಟ್ರಕ್ಷನ್ ಗೈಡ್ಲೈನ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಕೇಳಿ, ನಾವು ನಿಮಗೆ ಆನ್ಸರ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.